ಆ ಕಡೆ ಒಂದು ಈ ಕಡೆ ಒಂದು ಐತೆ. ಲಾಕ್ ಆಗಿರ್ಬೇಕು ಅನ್ಸುತ್ತೆ. ಎರಡು ಇವೆ, ಒಂದು ಗಂಡು ಒಂದು ಹೆಣ್ಣು. ಈ ದೊಡ್ಡದಾಗಿದೆಯಲ್ಲ ಅದು ಹೆಣ್ಣಾವು, ಚಿಕ್ಕದಾಗಿರೋದು ಗಂಡಾವು. ನೋಡ್ತಿರಲ್ಲ, ಸುತ್ಕೊಂಡು ಬೀಳ್ತಾವಲ್ಲ, ಅದಲ್ಲ, ಅದು ಕದನ ಕ್ರಿಯೆ ಅಂತ ಕರಿತೀವಿ. ಬಡಿದಾಡ್ಕೊಳ್ಳೋದು ಮುಂದಕ್ಕೊಂದು, ಅದು ಗಂಡು ಹಾವುಗಳು ಎರಡು. ಇದು ಕೂಡುವಿಕೆ ಅಂದ್ರೆ ಒಂದ್ರ ಮೇಲೆ ಒಂದು ಸುಮ್ಮನೆ ಮಲಗಿರ್ತಂಗೆ, ಆ ತರ ಗೊತ್ತಾಯ್ತಾ. ಕೋಪದಲ್ಲಿ ಇರ್ತಾವು ಆ ಟೈಮಲ್ಲಿ. ಕೂಗ್ತಿತ್ತ ನೋಡೋದಲ್ಲ ಹೆಣ್ಣಾವು ಎಷ್ಟು ರಾಶಿ ಇತ್ತಂತ. ಬಟ್ ಈ ಗಂಡಾವಿಗೆ ಸುಸ್ತಾಗಿದೆ ಈಗ, ಆ ಕಾರಣಕ್ಕೆ ಅದು ಏನು ಸೌಂಡ್ ಮಾಡ್ತಿರ್ಲಿಲ್ಲ. ಬಟ್ ಆದ್ರೆ ನಮಗ್ ಗೊತ್ತಿಲ್ಲದೆ ಇದಕ್ಕೆ ಏನೋ ತೊಂದರೆ ಆಯ್ತು ಅಂತಂದ್ರೆ ಕಚ್ಚಗಸ್ತವೆ. ತೊಂದರೆ ಆದ್ರೆ ನಮ್ಮಿಂದ ಇದಕ್ಕೆ, ಯಾಕಂದ್ರೆ ಅದಿರೋ ಭಾಗದಲ್ಲಿ ನಾವುಗಳಿರೋಂಥದ್ದು. ಯಾಕೆ ಜಮೀನು ಅಂದ್ಮೇಲೆ ಬೇಕಾದಷ್ಟು ಬಂದು ಹೋಗ್ತಾ ಇರ್ತದೆ. ಇವಕ್ಕೆ ಈ ಹೆಗ್ಗಣಗಳೇ ಮುಖ್ಯ ಆಹಾರ. ಇವೆಲ್ಲ ರಾತ್ರಿ ವೇಳೆ ಸಂಚಾರ, ಹಗಲು ಓಡಾಡಲ್ಲ. ಆದಷ್ಟು ನೀವು ರಾತ್ರಿ ಓಡಾಡ್ಬೇಕಾದ್ರೆ ಟಾರ್ಚ್ ತಗೊಂಡು ಓಡಾಡ್ಬೇಕು. ನೀರ್ ಕಟ್ಟಕ್ಕೆ ಅದಕ್ಕೂ ಇದಕ್ಕೂ ಎಲ್ಲಕ್ಕೂ ಹೋಗ್ತಾ ಇರ್ತಾರಲ್ಲ, ಡೈರೆಕ್ಟ್ ಮರಿ ಮಾಡ್ತದೆ. ಆದ್ರೆ ಈಗಲ್ಲ. ಸುಮಾರು 1 ಗಂಟೆ ಅಂತ ಕೂತಾಯ್ತದು. ಬ್ಯಾಟ್ರಿ ಹಾಕಿ ಕಾಣಿಸ್ತು ಎರಡಲ್ಲ. ಇದನ್ನ ಮಿಲನ ಕ್ರಿಯೆ ಅಂತ ಕರಿತೀವಿ ನಾವು. ಕೂಡುವಿಕೆ ಮಾಡ್ತಾ ಇರೋದು. ಇದು ಒಂದು ಗಂಡು ಒಂದು ಹೆಣ್ಣು. ಅದು ದೊಡ್ಡದಾಗಿದೆಯಲ್ಲ ಅದು ಹೆಣ್ಣಾವದು. ಇಲ್ಲೇ ಸ್ವಲ್ಪ ಜಾವಡಿ ಒಂದು ನೀಟ ಕಾಣುತ್ತೆ ಅವಾಗ. ಏನು ಮನೆ ಒಳಕ್ಕೆ ಏನು ಇಷ್ಟೊಂದು ಗಿಡ ಇರೋದು ತೆಗೀರಿ. ಆ ಕಡೆ ಒಂದು ಈ ಕಡೆ ಒಂದು ಐತೆ. ಲಾಕ್ ಆಗಿರ್ಬೇಕು ಅನ್ಸುತ್ತೆ. ಎರಡು ಇವೆ, ಒಂದು ಗಂಡು ಒಂದು ಹೆಣ್ಣು. ಈ ದೊಡ್ಡದಾಗಿದೆಯಲ್ಲ ಅದು ಹೆಣ್ಣಾವು, ಚಿಕ್ಕದಾಗಿರೋದು ಗಂಡಾವು. ಒಂದು ನಿಮಿಷ ಹಿಂದೆ ಹೋಗ್ಬಿಡಿ. ಅಲ್ಲೇ ಮಡಗಿದ್ದೆ ತೆಗೆದ್ಬಿಟ್ಟು ಮೀಟಿಂಗ್ ಆಗ್ಬಿಟ್ಟಾಯ್ತು. ಸ್ವಲ್ಪ ನೀವು ದೂರ ರೀ, ಯಾರು ಹತ್ರ ಬರಕ್ಕೆ ಹೋಗ್ಬಿಡಿ. ಸುಮ್ಮನೆ ಆಯ್ತು, ಸ್ವಲ್ಪ ಇದಕ್ಕೆ ರೀ. ಆ ಚಿಕ್ಕ ಭಾಗ ಅಲ್ಲ, ಚಿಕ್ಕ ಪೈರಿಗಿದ್ದ ಹಿಂದೆ ಹಿಂದೆ ಊಟ ಬಿಡಿ, ನಾನು ಹಿಂದೆ ಬರ್ಬಿಡಿ.
ಸ್ವಲ್ಪ ಹಿಂದೆ ಹೋಗಿ ನೀವು ಹಾಗೆ ನೋಡ್ಕೊ. ಬೇಡ 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 ಇನ್ನತ್ರ ಬಾ. ಯಾವ್ದು ಮುಚ್ಚಳ ಇದು? ಕೆಂಪುದಾ? ಇದಾ ಇದಾ ಇದೆ ಇದಾ ಇದು ಕಣ ಇದು ಕೊಡಿ. ಸ್ವಲ್ಪ ಟಾರ್ಚ್ ಹಿಡಿದಿಲ್ಲ ನನಗೆ. ಯಾರೋ ಟಾರ್ಚ್ ಹಿಡೀರಿ. ಹತ್ರ ಬನ್ನಿ. ಈಗ ತಲೆ ಯಾವ ಕಡೆ ಹೋಗ್ಬೇಕು ನನಗೆ. ಇಲ್ಲ ತಲೆ ಇನ್ನೊಂದು ಅಡ್ಡ ಹೋಗ್ಬೇಕು. ಇದಾಗಲೇ ಚಿಕ್ಕದು ಅದು ದೊಡ್ಡದೆ. ಯಾವ ಹೌದು ದೊಡ್ಡದೆ. ಚಿಕ್ಕದು ಇದು ಕೊಡಿ. ಇದು ಮಾತಾಡ್ತಾ ಅಲ್ಲಿ ಅಡ್ಡ ಕೊಡಿ. ಅದಾಗಲ್ಲ ಅದು ಅದಾಗಲ್ಲ ಅದು ಅದಾಗಲ್ಲ ಚಿಕ್ಕದು ಹೋಗೋದು. ಈ ಡಬ್ಬ ನಾನು ಕೊಡಿ. ಇದು ಡಬ್ಬ ಕೊಡಿ. ಯಾವ್ದಾದ್ರು ಕೊಡಿ ಕೊಡಿ. ಚಿಕ್ಕದಾಗುತ್ತೆ ಬಾ. ಅದನ್ನು ಬ್ಯಾಗಿಂಗ್ ಮಾಡ್ತೀನಿ. ಈಗ ಅದು ಬಂದಿರೋದು ಈ ಮುಖ್ಯಮೇಲ ಸ್ವಲ್ಪ ಯಾಮರ್ತಂದ್ರೆ ಪ್ರಾಣ ಹೋದಂಗಿದು. ಮುಗೀತು. ಕಡಿದ್ರೆ ಮುಗೀತು. ಉಗಿಯಲ್ಲ ಅದು. ಕೂಗ್ತಿತ್ತಲ್ಲ ಕೂಗುತ್ತಲ್ಲ ಅದು ನೋಡ್ಬಿಟ್ಟು ಉಗಿತ್ತು ಅನ್ಕಂತಾರೆ ಅಷ್ಟೇ. ಉಗಿಯಲ್ಲ. ಕಚ್ಚತ್ತೆ. ಕಚ್ಚಿದ್ರೆ ಮುಗೀತು ಅವ್ರ ಕಥೆ. ಏನಿಲ್ಲ 3 ಲಕ್ಷ ಬೇಕು. ಆದ್ರೆ ಕಚ್ಚಿರೋ ಜಾಗ ಮಾತ್ರ ತರದ್ ಬಿಸಾಕ್ತಾ ಇರ್ತಾರೆ. ಅದು ವೇಸ್ಟ್. ಅದು ಹೆಂಗೆ ಅದ್ರ ಹಿಂಗೆ ಬಸ್ ಅಂದ್ಬಿಡ್ತು ಬೆಳಿಗ್ಗೆ ರಿವರ್ಸ್ ಬಂದ್ಬಿಟ್ಟೆ. ಹುಷಾರ್ ನೀವು ತಿರ್ಗಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ನೋಡ್ಕೊಂಡು ಅಲ್ಲೇ ಮರಗಿದ್ದದು ಬೇಗ ಪಾಸ್ ಆಯ್ತಾ? ಅದೇ ಇದು ಗಂಡಾವು. ಗಂಡಾವು ಕಪ್ಪದೇನು ಎಳ್ಳೆಲ್ಲ ಎರಡು ಮಾಡಿದ್ದಾವೆ.
ಸುಸ್ತಾಗ್ಬಿಟ್ಟಿರ್ತದೆ ಗಂಡಲ್ಲ, ಸುಸ್ತು ಇದಕ್ಕೆ, ಅದು ಹೆಣ್ಣಾವು. ದಾರ ಹಾಕೊಳ್ಳೋದು ಇವ್ರನ್ನೆಲ್ಲ ಮಾಡಬೇಡಿ. ಚಿಕ್ಕದ ಕಟ್ ಮಾಡ. ಇನ್ಮೇಲೆ ನಿಮ್ಗೆ ಏನಾದ್ರೂ ಬೇಕಾಗಿರೋ ವಸ್ತುಗಳನ್ನ ಮಾತ್ರ ಮನೆ ಒಳಗೆ ಇಟ್ಕೊಳ್ಳಿ, ಗೊತ್ತಾಯ್ತಾ? ಬೇಡದಾರಂತ ಸ್ವಲ್ಪ ದೂರ ಇಡಿ. ನೀವು ಓಡಾಡೋ ಜಾಗ ನೀಟಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅನಗತ್ಯ ವಸ್ತು ಅಂದ್ರೆ ನಿಮಗೆ ಬೇರೆ ವಸ್ತುಗಳನ್ನ ಇಟ್ಕೋಬಾರ್ದು. ನೀವು ನಡೆದಾಡಂಥ ಜಾಗಗಳಲ್ಲಿ ಯಾವುದೇ ಸಾಮಗ್ರಿಗಳು ಇರಬಾರ್ದು. ಇದು ಮೊದಲೇ ಬಂದು ಸೇರ್ಕೊಂತವೆ. ಇದು ಬಂದು ಕೂಡುವಿಕೆಗೆ ಅಂತ ಬಂದು ಸೇರ್ಕೊಂಡ್ರೆ ಅದು ಗಂಡು ಹಾವು, ಅದು ಹೆಣ್ಣು ಹಾವು. ಇದನ್ನ ಮಿಲನ ಕ್ರಿಯೆ ಅಂತ ಕರಿತೀವಿ, ಮ್ಯಾಟಿಂಗ್ ಟೈಮ್ ಅಂದ್ಬಿಟ್ಟು. ಆ ಹಾವುಗಳು ಎರಡೂ, ಒಂದು ಗಂಡು ಒಂದು ಹೆಣ್ಣು. ಮೊದಲು ದೊಡ್ಡದು ಹಿಡಿದಿದ್ನಲ್ಲ ಅದು ಹೆಣ್ಣಾವು, ಈ ಚಿಕ್ಕದು ಹಿಡಿದ್ನಲ್ಲ ಇದು ಗಂಡು ಹಾವು. ಅದು 3 ರಿಂದ 4 ಗಂಟೆ ಆಗ್ಬೋದು, 4 ರಿಂದ 5 ಗಂಟೆ ಆಗ್ಬೋದು. ಅಲ್ಲಿವರೆಗೂ ಕೂಡುವಿಕೆಯಲ್ಲಿ ಇರ್ತದೆ. ಕೂಡುವಿಕೆ ಅಂದ್ರೆ ನೀವೆಲ್ಲ ನೋಡ್ತಿರಲ್ಲ, ಸುತ್ಕೊಂಡು ಬೀಳ್ತಾವಲ್ಲ, ಅದಲ್ಲ. ಅದು ಕದನ ಕ್ರಿಯೆ ಅಂತ ಕರಿತೀವಿ. ಬಡಿದಾಡ್ಕೊಳ್ಳೋದು ಮುಂದಕ್ಕೊಂದು, ಅದು ಗಂಡು ಹಾವುಗಳು ಎರಡೂ. ಇದು ಕೂಡುವಿಕೆ ಅಂದ್ರೆ ಒಂದ್ರ ಮೇಲೆ ಒಂದು ಸುಮ್ಮನೆ ಮಲಗಿರ್ತಂಗೆ, ಆ ತರ, ಗೊತ್ತಾಯ್ತಾ? ಕೋಪದಲ್ಲಿ ಇರ್ತಾವೆ, ಕೋಪದಲ್ಲಿ ಇರ್ತಾವು. ಆ ಟೈಮಲ್ಲಿ ಕೂಗ್ತಿತ್ತ ನೋಡೋದಲ್ಲ ಹೆಣ್ಣಾವು ಎಷ್ಟು ರಾಶಿ ಇತ್ತಂತ. ಬಟ್ ಈ ಗಂಡ ಹಾವಿಗೆ ಸುಸ್ತಾಗಿದೆ ಈಗ, ಆ ಕಾರಣಕ್ಕೆ ಅದು ಏನು ಸೌಂಡ್ ಮಾಡ್ತಿರ್ಲಿಲ್ಲ. ಬಟ್ ಆದ್ರೆ ನಮಗ್ ಗೊತ್ತಿಲ್ಲದೆ ಇದಕ್ಕೆ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಕಚ್ಚಗಸ್ತವೆ. ತೊಂದರೆ ಆದ್ರೆ ನಮ್ಮಿಂದ ಇದಕ್ಕೆ, ಯಾಕಂದ್ರೆ ಅದಿರೋ ಭಾಗದಲ್ಲಿ ನಾವುಗಳಿರುವಂತದ್ದು. ಯಾಕೆ ಜಮೀನು ಅಂದ್ಮೇಲೆ ಬೇಕಾದಷ್ಟು ಬಂದು ಹೋಗ್ತಾ ಇರ್ತದೆ. ಇವಕ್ಕೆ ಈ ಹೆಗ್ಗಣಗಳೇ ಮುಖ್ಯ ಆಹಾರ. ಇವೆಲ್ಲ ರಾತ್ರಿ ವೇಳೆ ಸಂಚಾರ, ಹಗಲೊತ್ತು ಓಡಾಡಲ್ಲ. ಆದಷ್ಟು ನೀವು ರಾತ್ರಿ ಓಡಾಡ್ಬೇಕಾದ್ರೆ ಟಾರ್ಚ್ ತಗೊಂಡು ಓಡಾಡ್ಬೇಕು. ನೀರ್ ಕಟ್ಟಕ್ಕೆ ಅದಕ್ಕೂ ಇದಕ್ಕೂ ಎಲ್ಲಕ್ಕೂ ಹೋಗ್ತಾ ಇರ್ತಾರಲ್ಲ, ಡೈರೆಕ್ಟ್ ಮರಿ ಮಾಡ್ತದೆ. ಆದ್ರೆ ಈಗಲ್ಲ, ಇನ್ನದಕ್ಕೆ 60 ರಿಂದ 70 ದಿನ ಬೇಕು ಭ್ರೂಣ ಬೆಳೆಯೋಕೆ ಒಳಗೆ. ಅದಾದ ನಂತರ ಅವು ಗರ್ಭ ಧರಿಸಾದ್ಮೇಲೆ ಡೈರೆಕ್ಟ್ ಮರಿನೇ ಜನ್ಮ ಅಂತ ಇರ್ತದೆ. ಅದು ಮೊಟ್ಟೆ ಇಡಲ್ಲ. ಹಾವು ಮೊಟ್ಟೆ ಇಡಲ್ಲ, ಡೈರೆಕ್ಟ್ ಮರಿನೇ ಆಗ್ತದೆ. 80 ರಿಂದ 90 ಮರಿಗಳಾಗ್ತವೆ. ಮರಿ ಹುಟ್ಟಿದ ಮರಿಗಳೆಲ್ಲ ಇಷ್ಟು ದೊಡ್ಡದಾಗಲ್ಲ. ಬೇರೆ ಬೇರೆ ಜೀವಿಗಳಿಗೆ ಆಹಾರ ಆಗ್ತವೆ. ಕೆಂಪುತ ಇರ್ಬೋದು, ಕಿಂಗ್ ಫಿಶರ್ ಪಕ್ಷಿ ಇರ್ಬೋದು, ಕೊಕ್ಕರೆಗಳಿರ್ಬೋದು. ರಾತ್ರಿ ಹೊತ್ತು ಗೂಬೆಗಳು ತಿಂತವೆ, ಕೆಲವು ಮಿಡತೆಗಳು ತಿಂತವೆ, ಸೌರ ಕಲ್ಲುಗಳು ತಿಂತವೆ. ಅಲ್ಲಲ್ಲ, ಅದೆಲ್ಲ ಈ ಹಾವಿನ ಮರಿಗಳನ್ನ ತಿನ್ನುವಂತದ್ದು. ತಿಂದು ಈಕ್ವಲ್ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟು ಈಗ ಒಂದು 60 ಮರಿ ಆಗ್ತದೆ ಅಂದ್ರೆ ಅದ್ರಲ್ಲಿ ಉಳ್ಕೊಳ್ಳೋದು 10 ರಿಂದ 20 ಮರಿಗಳು ಮಾತ್ರ. ಇನ್ನು ಮಿಕ್ಕವೆಲ್ಲ ಮಿಕ್ಕ ಹಾವುಗಳಿಗಾಗಲಿ ಇಂಥ ಜೀವಿಗಳಿಗಾಗಲಿ ಆಹಾರ ಆಗ್ತವೆ. ಮಿಕ್ಕ ಉಳಿದವು ಬದುಕು ಬೆಳೀತಾವೆ ಅಷ್ಟೇ. ಆ ತರ ಇವಕ್ಕೆಲ್ಲ ಬಡಿದಾಡ್ಕೊಂಡೇ ಬದುಕುವಂತ ಜೀವನ ಇದು, ಕತ್ಲೆ ಜೀವನ ಇವಕ್ಕೆಲ್ಲ. ನಂತರ ರಾಜವರ್ಷವಾಗಿ ಎಲ್ಲೂ ಓಡಾಡೋಲ್ಲ. ಆ ಕಾರಣಕ್ಕೆ ತಿಂಗಳಿಗೊಮ್ಮೆ 25 ದಿನಕ್ಕೊಮ್ಮೆ ಹಾವುಗಳು ಆಚೆ ಬರ್ತವೆ. ಏನು ಜಾಗದ ವ್ಯತ್ಯಾಸ ಆದಾಗ, ಇಲ್ಲ ಆಹಾರ ಕೊರತೆ ಆದಾಗ ಮಾತ್ರ ಅವಾಗ ಕಾಣಿಸಿರ್ತವೆ ಅಷ್ಟೇ, ಇನ್ನೇನಿಲ್ಲ. ಗೊತ್ತಾಯ್ತಾ? ಆದಷ್ಟು ನೀವು ಹುಷಾರಾಗಿರಿ. ಎಷ್ಟು ಬೇಕೋ ಅಷ್ಟು ಇಟ್ಟುಕೊಳ್ಳಿ. ಈ ಶೆಡ್ ಏನಿದೆ ಇಲ್ಲಿ ಮಲಗ್ತೀರಿ ನೀವು, ಭಾರಿ ಕಷ್ಟ. ಸ್ವಲ್ಪ ತೆಗೆದ್ಬಿಟ್ಟು ಆಲೋ ಬ್ಲಾಕ್ ಕಲರ್ ಕಟ್ಟಿಸ್ಬಿಡಿ. ಸ್ವಂತ ನಿಮ್ದೇನೆ ಇದು, ಆಲೋ ಬ್ಲಾಕ್ ಕಟ್ಟಿಸ್ಬಿಡಿ. ಏನಕ್ಕೆ ಬೇಡ. ಇಲ್ಲ ಅದು ಇನ್ನೊಂದ್ಸಲ ವಿಡಿಯೋ ಅಥವಾ ಅಲ್ಲಿಗೆ ನೋಡಿ ಕಟ್ ಮಾಡಿ ಅಷ್ಟು. ಈ ಕೆಲಸ ನೀವು ಮೊದಲೇ ಮಾಡಿಬಿಟ್ಟಿದ್ರೆ ಯಾವ ಹಾವು ಬಂದು ಸೇರ್ಕೊಂತಿರ್ಲಿಲ್ಲ ಇಲ್ಲಿಗೆ. ಅಲ್ಲಿ ಸ್ವಂತ ಜಾಗನಮ್ಮ ಇದು ನಿಮ್ಮದು. ಒಂದು ಇಟ್ಕೆಯಲ್ಲಿ ಕಟ್ಟಿಸ್ಬಿಡಿ, ಆಲೋ ಬ್ಲಾಕ್ ಇಟ್ಕೆಯಲ್ಲಿ. ಶೀಟ್ ಏನು ಅದು ಸೇಫ್ಟಿ ಇರಲ್ಲ ಅದು. ಇಲ್ಲಿಗೆ ಒಂದು ಸೇಫ್ಟಿ ಆಗಿ ಬೇಕಲ್ಲ ನಿಮ್ಗೆ. ಇನ್ನು ದನಗಿನ ಕಟ್ತೀರಾ ಒಳಗೆ? ಹಸು ಗಿಸು ಇಲ್ವಾ? ಮತ್ತೆ ಹಸು ಕಚ್ಚೋರು ತೊಂದ್ರೆನೆ. ಗೊತ್ತಿಲ್ಲದ ಕಾಲು ಮಾಡಿದ್ರೆ ಅವಕ್ಕೂ ಕಚ್ತವೆ. ಅಲ್ಲಿ ಹೇಳಕ್ಕಾಗಲ್ಲ, ಇದೆಲ್ಲ ಕಾಡೆ ತಾನೇ. ಅದಿರೋ ಜಾಗದಲ್ಲಿ ನೀವು ಮನೆ ಮಾಡ್ಕೊಂಡಿದ್ದೀರಾ, ಆದಷ್ಟು ನೀವು ಹುಷಾರಾಗಿರ್ಬೇಕಷ್ಟೇ. ನಮಸ್ತೆ ವೀಕ್ಷಕರೇ, ನೋಡಿದ್ರಲ್ಲ 2 ಕೊಳಕುಮಂಡಲ ಹಾವುಗಳ ಮಿಲನ ಕ್ರಿಯೆಯನ್ನು. ಒಂದು ಮುತ್ತಿಗೆ ಗ್ರಾಮದಲ್ಲಿ ಮಿಲನ ಕ್ರಿಯೆಯಲ್ಲಿ ತೊಡಗಿದಂಥ 2 ಕೊಳಕುಮಂಡಲ ಹಾವುಗಳನ್ನು ಸಂರಕ್ಷಣೆ ಮಾಡಿದ ವಿಡಿಯೋಗಳನ್ನೆಲ್ಲ ಪೂರ್ತಿ ನೋಡಿದ್ದೀರಲ್ಲ. ಈಗ ಆ ಹಾವನ್ನು ನಿರ್ದಿಷ್ಟ ಜಾಗದಲ್ಲಿ, ಅದಕ್ಕೆ ಸೂಕ್ತ ಸ್ಥಳ ಅನ್ನೋ ಒಂದು ಜಾಗದಲ್ಲಿ ಬಿಡ್ತಾ ಇದ್ದೀನಿ. ನಿಯರ್ ಬೈ ಫಾರೆಸ್ಟ್ ಏರಿಯಾದಲ್ಲಿ ಬಿಡ್ತಾ ಇದ್ದೀನಿ. ಸುಮಾರು ಜನಕ್ಕೆ ಒಂದು
ಏನಾದರೆ ಈ ಮಿಲನ ಕ್ರಿಯೆಗಳನ್ನೇ ನೋಡಿರಲ್ಲ ಎಷ್ಟೋ ಜನ. ಕಾಂಬೈಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ನಾವು ಕನ್ನಡದಲ್ಲಿ ಅದನ್ನು ಕದನ ಕ್ರಿಯೆ ಅಂತ ಹೇಳ್ತೀವಿ. ಅದನ್ನು ಸುಮಾರು ಜನ ನೋಡ್ತೇವೆ. ಯಾಕಂದರೆ ಅದು ಬೆಸೆದುಕೊಂಡು ಬೀಳುವಂಥ ಒಂದು ಹಾವನ್ನು ನೋಡಿ ಎಷ್ಟೋ ಜನ ಅದನ್ನೇ ಮಿಲನ ಕ್ರಿಯೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮಿಲನ ಕ್ರಿಯೆ ಅಂತಂದರೆ ಯಾವುದೇ ಕಾರಣಕ್ಕೂ ಬೆಸೆದುಕೊಂಡು ಬೀಳುವಂಥ ಹಾವುದಲ್ಲ ಅದು. ಅದೇನಂತಂದರೆ ಅದು ಎರಡು ಕದನ ಕ್ರಿಯೆಯಲ್ಲಿ ತೊಡಗಿರ್ತವೆ. ಎರಡೂ ಗಂಡು ಹಾವುಗಳೇ. ಈಗ ನಾನು ಹಿಡ್ಕೊಂಬಂದಿರೋವಂಥ ಹಾವುಗಳು ಏನಿದೆ ಅಂತಂದರೆ, ಮುತ್ತಿಗೆ ಗ್ರಾಮದಲ್ಲಿ ಸುಮಾರು ಮುತ್ತಿಗೆ ಗ್ರಾಮದಿಂದ ಅಂದಾಜು ಒಂದು 5-6 ಕಿಲೋಮೀಟ್ರ್ ಅಂತರ ದೂರ ಸುಮಾರು ಈ ಜಮೀನು ಆಸುಪಾಸಲ್ಲಿದ್ದಂಥ 2 ಮನೆ ಇತ್ತಲ್ಲಿ. ಆ ಒಂದು ಮನೆಯಲ್ಲಿ ಮರದ ದಿಮ್ಮಿಗಳನ್ನು ಹಾಕ್ಕೊಂಡಿದ್ರು. ಆ ಮರದ ದಿಮ್ಮಿಗಳ ಮಾರ್ಗ ಮಧ್ಯದಲ್ಲೇ ಇವು ಮಿಲನ ಕ್ರಿಯೆಯಲ್ಲಿ ತೊಡಗಿದ್ವು. ಯಾಕಂದರೆ ಹಾವುಗಳು ಸಾಮಾನ್ಯವಾಗಿ ಮಿಲನ ಕ್ರಿಯೆಯಲ್ಲಿ ತೊಡಗಬೇಕಾದ್ರೆ ಅವಕ್ಕೆ ಯಾವುದೇ ಒಂದು ಡಿಸ್ಟರ್ಬ್ ಆಗಬಾರ್ದು, ಅಂದರೆ ತೊಂದರೆಗಳಾಗಬಾರ್ದು. ಆ ಜಾಗನ ಆಯ್ಕೆ ಮಾಡಿರ್ತವೆ. ಅಂದರೆ ಕತ್ಲೆ ಭಾಗ ಇಲ್ಲ ಗೌಪ್ಯವಾಗಿರೋಂಥ ಜಾಗ ಅಂತ. ಅದನ್ನು ಆಯ್ಕೆ ಮಾಡ್ಕೊಂಡಿರೋ ಉದ್ದೇಶ ಏನಂತಂದರೆ, ಅದು ಸುಮಾರು ಸಿಟಿಯಿಂದನೇ, ಹಳ್ಳಿಯಿಂದ ಆಗಲಿ ಅಲ್ಲಿ ಸಿಟಿಯಿಂದ ಆಗಲಿ ಸುಮಾರು 5 ಕಿಲೋಮೀಟ್ರ್ ದೂರ ಇತ್ತು. ಆ ಅಂತರದಲ್ಲಿ ದೂರ ಇತ್ತು. ಬಟ್ ಅವ್ರಿಗೂ ಪಾಪ ಗೊತ್ತಿಲ್ಲ. 2 ಹಾವಿದೆ ಅಂತ ಫೋನ್ ಮಾಡಿ ಕರೆದಿದ್ರು. ಬಟ್ ಹೋಗಿ ನೋಡಿದಾಗ ಗೊತ್ತಾಯಿತು ಇದು ಮಿಲನ ಕ್ರಿಯೆಯಲ್ಲಿ ತೊಡಗಿರೋಂಥ 2 ಕೊಳಕು ಮಂಡಲ ಹಾವುಗಳು ಅಂತ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಇದು. ಆದರೆ ಹಾವುಗಳು ಮಲಗಿವೆ ಬನ್ನಿ 2 ಇದೆ ಅಂತ ನನ್ನ ಕರೆಸಿದ್ರು. ಬಂದು ನೋಡಿದೆ, ಅದನ್ನು ರೆಸ್ಕ್ಯೂ ಮಾಡಾಯಿತು. ಬಟ್ ಸುರಕ್ಷಿತ ಸ್ಥಳದಲ್ಲಿ ಬಿಡಬೇಕಾಗಿತ್ತಲ್ಲ, ಅದಕ್ಕೆ ಈಗ ಬಂದಿದ್ದೀನಿ. ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಸ್ಥಳದಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಹಾವುಗಳನ್ನು ಬಿಡ್ತಾ ಇದ್ದೀನಿ. ಇದು ನೋಡಿ, ಮಿಲನ ಕ್ರಿಯೆಯಲ್ಲಿ ತೊಡಗಿದ್ದ ಗಂಡು ಹಾವು ಇದು. ಗಂಡು ಕೊಳಕು ಮಂಡಲ ಹಾವಿದು. ಹಾಗೆ ಇದು ಹೆಣ್ಣು ಹಾವು ಇದು. ಇದು ಹೆಣ್ಣು ಹಾವು. ನೋಡಿದ್ರಲ್ಲ ವೀಕ್ಷಕರೇ, ಅದಕ್ಕೆ ಅನುಗುಣವಾಗುವಂಥ ಒಂದು ಫಾರೆಸ್ಟ್ ನೇಚರ್ಗೆ ಹಾವುಗಳನ್ನು ಬಿಡುಗಡೆ ಮಾಡಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಇನ್ನು ಹೊಸ ವಿಡಿಯೋಗಳನ್ನು ಹೊಸ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.